ಹ್ಞೂ ಮಕ್ಕ ನೋಡು ಒಣಗಿದ ಬದ್ನಿಕಾಯಿ ಆಗೈತಿ. ಎಕ್ಸ್ಕ್ಯೂಸ್ ಮೀ. ಹಾಂ ಮೇಡಮ್, ಎದಕ್ಕೆ ಬಂದಿ? ಹಲೋ, ನಾನು ಬಂದಿದ್ದು ಕಸ್ಟಮರ್ ಆಗಿ. ಏನು ಎದಕ್ಕೆ ಬಂದಿ ಅಂತ ನಿನ್ನ ಮಕ್ಕ ನೋಡ ಅಂತ ಆಸೆ ಏನು ನನಗಿಲ್ಲ. ಕಸ್ಟಮರ್ ಆಗಿ ಬಂದಿದ್ದು. ಆರ್ಡ್ರ್ ತಗೋ, ನಂಗೆ ಒಂದು ಡ್ರೆಸ್ ಬೇಕಾಗಿತ್ತು, ರೆಡಿ ಮಾಡಿಕೊಡು. ಓ ಹೌದಾ, ಹೋಗಲ್ಲ ಮೆಜರ್ಮೆಂಟ್ ಕೊಡು. ಸುನಿಧಿ ಮೇಡಮ್ ಅವಳು ಬಂದಿಲ್ಲ. ಏನಕ್ಕೆ ಬರೀ ಬರೀ ರಜಾ ಮಾಡಕತ್ತಾಳ? ಸರಿ, ಇಲ್ಲಿ ಕಸ್ಟಮರ್ ಬಂದಾರ, ಆರ್ಡ್ರ್ ತಗೋ. ಅವ್ರ ಮೆಜರ್ಮೆಂಟ್ ಯಾವುದೋ ಏನೋ ಎತ್ತ ಹೆಂಗೆ ಹೇಳ್ತಾರೆ ಕರೆಕ್ಟಾಗಿ ತಗೋ. ಯಾಕೆ ಮೇಡಮ್ ನೀವು ತಗೊಳಂಗಿಲ್ಲ? ಹಲೋ, ಈ ಶಾಪ್ ಓನರ್ ನಾನು. ನನಗೆ ಕೆಲಸ ಮಾಡಕ್ಕಂತಾನೆ ಇವ್ರನ್ನ ಇಟ್ಕೊಂಡಿರೋದು. ಏನು ಅವರು ನಿನ್ಗೆ ಏನು ಬೇಕು ಡ್ರೆಸ್ ಹೌದಿಲ್ಲ, ಯಾರು ತಗೊಂಡ್ರೆ ಏನು ನಿನಗೆ? ಹೋಗು, ಅವ್ರು ತಗೊಳ್ತಾರೆ. ಇಲ್ಲಿ ಹೆಚ್ಚಿಗೆ ನಿಂತು ಮಾತಾಡಕ್ಕೆ ಹೋಗ್ಬೇಡ. ಏನಿದು ಮೇಡಮ್ಮ, ಬಂದಿರೋ ಗಿರಾಕಿ ಕಡೆ ಹಿಂಗೆ ಮಾತಾಡ್ತಾರ? ಹೋಗ್ಲಿ ಬಿಡು, ಉರ್ಕೋಬೇಡ. ಹಾಳದಕ್ಕೆ ಇದಕ್ಕೆ ಬಂದು ಜೋಡಗಳೇ ಇಲ್ಲೇ. ನನಗೆ ಗೊತ್ತು, ನಾಟಕ ಮಾಡ್ಕೊತ ಬಾ, ನಿನಗೆ ಮಾಡ್ತೀನಿ. ಯಾವ ಥರ ಡ್ರೆಸ್ ಬೇಕಂತ ಹೇಳಿಯಲ್ಲ, ಬಾ ಮಾಡ್ತೇನೆ ನಿಂಗೆ ಸರಿಯಾಗಿ. ಹಾಯ್ ಯಶು. ಓ ಲಕ್ಷ್ಮಿ, ಏನು ದಿಢೀರಂತ ಬಂದ್ಬಿಟ್ಟು ಫೋನೇ ಮಾಡಿಲ್ಲ? ಅಯ್ಯೋ ಇಲ್ಲ, ನಿಂಗೊಂದು ಹೇಳೋಣ ಅಂತ ಬಂದೆ. ಏನು? ಸ್ವೀಟ್ ನ್ಯೂಸ್. ಹೌದಾ, ಖುಷಿ ಆತಪ್ಪ. ಅಂತೂ ನಾನು ನೀನು ಜೊತೆಗೆ ಅಮ್ಮ ಆಗಕತ್ವಿ. ಆದರೂ ಪಟ್ಟಣ ಕಂಡಿಡ್ದಿ ಬಿಡ. ಸ್ವೀಟ್ ನ್ಯೂಸ್ ಅಂದಾಗ ಗೊತ್ತಾಗಲ್ಲ ನನಗಷ್ಟು. ಖುಷಿ ಆಯ್ತಾ ನಿಮ್ಮ ಅತ್ತಿಗೆ? ಕೇಳಿ ಭಾಳ ಖುಷಿಯಾಗಿರ್ಬೇಕಲ್ಲ. ಅಯ್ಯೋ ಆ ಹಾಳಾದ ನಮ್ಮ ಅತ್ತಿಗೆ ಅದೇನು ಖುಷಿ ಆಕತಿ, ಹೇಳಿದ್ರೆ ಉರ್ದು ಬೀಳಾಕತ್ತಾಳ. ಹಾಂ, ಇಕ್ಕಿ ಬಂದಾಳ ಹಾಳಾದ ನಮ್ಮ ಅತ್ತಿ ಅನ್ನಕತ್ತಾಳ. ನಾನು ಒಳಗಿರೋದು ನೆನಪಿಲ್ಲ ಏನೋ ಈ ಅಶ್ವಿನಿಗೆ. ಹಾಂ, ಮಾತಾಡಲಿ ಏನೇನು ಮಾತಾಡ್ಲಿ. ಎಲ್ಲ ಗಾಯತ್ರಿ ಆಂಟಿಗೆ ಹೇಳ್ತೀನಿ. ಫೋನ್ ಮಾಡಿಬಿಡ್ಲಾ ಗಾಯತ್ರಿ ಆಂಟಿಗೆ? ಲೈವ್ ಟೆಲಿಕಾಸ್ಟ್ ಕೇಳಿಸ್ಕೊಳ್ಳಿ. ಅಲ್ಲ, ಎಷ್ಟು ಖುಷಿ ವಿಚಾರ ಹೇಳಿದ್ರು. ತಡೆ, ಎಸ್. ಹೆಂಗೆ ಒಂಥರ ಮಾತಾಡ್ಬಿಟ್ಲು ಗೊತ್ತಾ? ಖುಷಿ ಆತನ ನಮ್ಮ ಅತ್ತಿಗೆ ಅನ್ಕೋಬೇಕು. ಆ ರೀತಿ ಒಂದೆರಡೇ ನುಡಿ, ಹುಷಾರಾಗಿರೋನು, ಚೆನ್ನಾಗಿರೋ, ಆರಾಮಾಗಿರೋ ಅಂತೇಳಿ. ಮತ್ತು ಅದೇ ರಾಗ ದರಿದ್ರದಕ್ಕೆ ಈಕೆ ಎಲ್ಲಿಂದ ಬಂದು ಜೋಡಾದ್ಲು, ಹಂಗೆ ಹಿಂಗೆ ಅಂತ ಬೈಯೋದಂತೂ ಬಿಡಲಿಲ್ಲ. ಏನು ಹೇಳಿದಕ್ಕೆ ಅದಕ್ಕೆ ತಲೆ ಕೆಟ್ಟು ಇವ್ರು ನಮ್ಮನೆಯವ್ರು ಅಂದೇ ಬಿಟ್ರು, ಮನೆ ಬೇರೆ ಮಾಡ್ತೇನೆ ಅಂತೇಳಿ. ನೀವು ಈ ಆಂಟಿ ಒಬ್ರು ಫೋನ್ ಎಬ್ಸೋವಲ್ರಲ್ಲ. ಹಾಂ, ರೆಕಾರ್ಡ್ ಮಾಡ್ಕೊತೀನಿ. ಆದರೂ ಏನೋ ಅನ್ನೋ ಲಕ್ಷ್ಮಿ, ನೀನು ನಿಮ್ಮ ಅತ್ತಿಗೆ ಮಾತ್ರ ಏನೂ ಅನ್ಬೇಡ. ಏನೋ ಅರ್ಥ ಮಾಡ್ಕೋ. ಅವರು ದೇವ್ರಂತವ್ರು. ಏನೋ ಅವ್ರಿಗೆ ಬೇಜಾರಾಗೈತಿ, ಅದಕ್ಕೆ ಅವ್ರು ಹಂಗಂತಾರೆ. ಅದನ್ನೆಲ್ಲ ಮನ್ಸಿಗೆ ತೊಗೊಳಕತ್ತೇನ ಲಕ್ಷ್ಮಿ? ಹೇಳಿ ನೋಡೋಣ. ದೊಡ್ಡವ್ರು ಏನೇ ಅಂದರು ಬದುಕಕ್ಕೆ ಹೇಳ್ತಾರೆ. ಏನು ಪಾಪ, ಎಷ್ಟು ಒಳ್ಳೆಯವ್ರು ಅವ್ರು ಗೊತ್ತನ. ನಂಗೆ ನಿಜವಾಗ್ಲೂ ಅವ್ರು ನೋಡ್ತಿದ್ದಂಗೆ ಅಂತ ಅತ್ತಿ ಸಿಕ್ಕರೆ ಪುಣ್ಯ ಮಾಡಿರ್ಬೇಕು. ಎಷ್ಟು ಫ್ಯಾಷನ್ ಅದಾರ, ಎಷ್ಟು ಈಗಲೂ ಸಣ್ಣ ಹುಡುಗಿ ಥರ ಕಾಣ್ತಾರ ಅವ್ರು, ಗೊತ್ತನ? ಮೊಮ್ಮಗ ಬರ್ತಾ ಅದನ್ನ ಮೊಮ್ಮಗಳು ಅಂತಂದ್ರೆ ನಂಬಕ್ಕಾಗಂಗಿಲ್ಲ. ಅಷ್ಟು ಸಣ್ಣ ಯಂಗ್ ಏಜ್ ಕಣಂಗೆ ಕಾಣ್ತಾರಂತಾರ. ಎಷ್ಟು ಮಾಡ್ರನ್ ಅದಾರ, ಸೊಸಿಕ್ಕಿಂತ ಇನ್ನೂ ಅವರೇ ಚೆನ್ನಾಗಿ ಕಾಣಿಸ್ತಾರೆ. ಅಷ್ಟು ಏನು ಅಲ್ಲಿ ನೋಡಲ್ಲ ಯಾರದಾರ ಅಂತೇಳಿ. ಹಾಂ ಹೌದು, ಅವರು ನಿಜವಾಗ್ಲೂ ನನ್ನಿಂದ ಅವ್ರಿಗೆ ಬೇಜಾರಾಗೈತಿ, ಗೊತ್ತನ? ಸಾಕ್ ಬಾ, ಎಷ್ಟೊತ್ತು ನಿಂದಿರ್ತಿ ಅಲ್ಲೇ? ಡ್ರೆಸ್ ನೋಡತ್ತಿದ್ದೆ. ಏ ತಾಯಿ, ನೀ ನಾನು ಹಿಂದೆ ನಿಂತಿದ್ದಲ್ಲಿ ಮುಂದೆ ನೋಡಲ್ಲ, ಕನ್ನಡ ಕಾಣಿಸ್ತಾ ಐತಿ. ದೊಡ್ಡದಾಗಿ ವಿಡಿಯೋ ಮಾಡಕ್ಕೆ ಶುರು ಮಾಡಿಯನಲ್ಲ, ಫೋನ್ ಮಾಡಕ್ಕೆ ವಿಡಿಯೋ ಮಾಡಕ್ಕೆ. ನಾನೇನು ನೋಡಕತ್ತಿಲ್ಲ ಅಂತ ಮಾಡಿಯ ನಿನ್ನ ಆಟನ? ಈ ಥರ ಕೆಟ್ಟ ಬುದ್ಧಿ ಯಾವಾಗ ಬಿಡ್ತೀನಿ ನೀನು? ಈ ಥರ ಕೆಟ್ಟ ಬುದ್ಧಿ ಮಾಡ್ತೀಯಲ್ಲ ನೀನು. ನಿಜವಾಗ್ಲೂ ಗಂಡನ ಮನೆಗೆ ಹೋದಾಗ ನೀನು ಇಷ್ಟು ಒದ್ದಾಡ್ತಿ, ಇದು ನನ್ನ ಶಾಪ ಅಂತ ತಿಳ್ಕೊ ನೀನು. ಹಾಂ, ಅಲ್ಲ ನನಗಿನ್ ಶಾಪ ಕೊಡ್ತೀಯನ? ಏನು ದೊಡ್ಡ ಸತಿ ಸಾವಿತ್ರಿ ನೀನು, ಶಾಪ ಕೊಟ್ಟುಬಿಟ್ಲು. ಪಾಪ ರಾತ್ರಿನೇ ಆಗಬಾರ್ದು, ಹಗಲೇ ಆಗಬಾರ್ದು ಅಂತೇಳಿ. ಏನು ನಿನ್ನ ಮಾತು ನಡೀತೈತೆ ಅಂತ ತಿಳ್ಕೊಂಡಿಯಾ? ಇದನ್ನೇನು ಯಾವ ಯುಗ ಅಂತ ತಿಳ್ಕೊಂಡಿದೆ? ಸುಮ್ ಕುಂದ್ರೆ ಸಾಕು. ಮೇಡಮ್, ಇವರು ಈ ಥರ ಡ್ರೆಸ್ ಆರ್ಡರ್ ಕೊಟ್ಟಿದ್ದಾರೆ. ಅಬ್ಬಬ್ಬಬ್ಬಬ್ಬ, ಇಷ್ಟೆಲ್ಲ ವರ್ಕ್ ಬೇಕಾ? 3500 ರೂಪೀಸ್ ಆಕೈತಿ. ಹಾಂ, 3500 ರೂಪಾಯಾ? ಅಲ್ಲ, ನನಗೆ ಯಾಕೆ ಇಷ್ಟು ರೊಕ್ಕ ಹೇಳಕತ್ತಿ ನೀನು? ಅಲ್ಲ, ಮನೆಯವ್ರಿಗೂ ಹೊರಗಿನ ಗಿರಾಕಿಗೂ ಒಂದೇ ಆಕತ್ತನ? ನೀ ಮನೇನ ಕೈಗೆ ಬಂದಿಲ್ಲಲ್ಲ, ಕಸ್ಟಮರ್ ಆಗಿ ಬಂದು ನಿಂಗೆ ಯಾಕೆ ನಾನು ಕಮ್ಮಿ ಕೊಡಲಿ? ನಾನು ಹೊರಗೇನು ರೇಟ್ ತೊಗೋತೀನಿ ಅದೇ ರೇಟೇ ತೊಗೊಳೋದು. ನಿಂಗೆ ಬೇಕಂದ್ರೆ ಹೊಲಿಸ್ಕೊ, ಬೇಡ ಅಂದರೆ ಬೇರೆ ಎಲ್ಲಾರು ಕೊಟ್ಕೋ ಹೋಗು. ತಡಿ, ಹೋಗಿ ಅವಾಗ ಹೇಳ್ತೀನಿ, ಒಂದು ಡ್ರೆಸ್ ಕೊಟ್ಟರೆ ಹೊಲ್ದು ಕೊಟ್ಟಿಲ್ಲ ಅಂತೇಳಿ. ಹೋಗು, ಅದಕ್ಕಲ್ಲ ಫೇಮಸ್ ನೀನು, ಫಿಟ್ಟಿಂಗ್ ಇಡಾಕ, ಫಿಟ್ಟಿಂಗ್ ರಾಣಿ. ಓಹೋ, ನಿನ್ನ ಫ್ರೆಂಡ್ ಮುಂದೆ ನನ್ನ ಅವಮಾನ ಮಾಡತ್ತೀಯಲ್ಲ? ಎಷ್ಟು ಇರ್ಬೇಕು ನಿನಗೆ? ನೋಡು, ಮಾತಿರೋದು ನನಗೂ ನಿನಗೂ. ನನ್ನ ಫ್ರೆಂಡ್ ಯಾಕೆ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ಕೊಳಕತ್ತೀನಿ ನೀನು? ಆಕಿಗೆ ಇದಕ್ಕೆ ಏನು ಸಂಬಂಧ? ಆಕಿ ಇದ್ರೊಳಗೆ ಇಲ್ಲೇ ಇಲ್ಲ. ಸುಮ್ಮನೆ ಫ್ರೆಂಡ್ ಅಂತ ಆಕಿನ ಸೇರಿಸ್ಕೋಬೇಡ. ನಿಂಗೆ ಹೇಳಕತ್ತೀನಿ ಕೇಳ. ನಿನಗೆ
ಬರೀ ಇದೇ ಆತ್ ನಿಂದು. ಯಾರ ಮ್ಯಾಗ ಗುಬಿ ಕುಂದ್ರಸ್ಲೆ ಅಂತ ಕಾಯ್ತಿರ್ತೀಯಲ್ಲ, ಒಟ್ಟ ನಿನ್ಗೆ ಸುಮ್ಮನೆ ಇರಕ್ಕಾಗಲ್ಲ ನೋಡಿ ನಿನಗೆ. ಥೂ, ಎಂತ ಜನ್ಮನ ಏನ ನಿಂದು. ಅಲ್ಲಿ ಅತ್ತಿಯರ್ಗೂ ಇಲ್ಲ ಬರುತ್ತೆ ತಲೆಯಾಗ ತುಂಬಿ ಅವ್ರು ಅದೇ ರೀತಿ ಜಗಳ ಮಾಡುವಂಗೆ ಮಾಡಿ ಈಗ ಅದು ಸಮಾಧಾನ ಆಗಿಲ್ಲ. ಇಲ್ಲಿ ಶಾಪಿಗೆ ಬಂದಿಯೇನ? ಏನು ಕೆಲ್ಸಿತ್ತು ನಿಂಗೆ ಇಲ್ಲಿಗೆ ಬರಕ್ಕೆ? ನಿನಗೆ ಗೊತ್ತು ನನ್ನ ಕಡೆ ಹೊಲಸ್ಕೊಳಕ್ಕೆ ಇಷ್ಟ ಇಲ್ಲ ನಿನಗೆ, ನನಗೆ ಗೊತ್ತು. ಏನು ಅಷ್ಟಿದ್ರು ಇಲ್ಲಿ ಬೇಕಂತ ಬಂದು ಮೆಜರ್ಮೆಂಟ್ ಕೊಟ್ಟು ನಾಟಕ ಮಾಡ್ತೀಯನ? ನಾಟಕ ಎಷ್ಟ್ರ ಮಟ್ಟಿಗೆ ಇರ್ಬೇಕು ನೀನು? ನಾನೇನು ಹೊಲಸ್ಕೋಬೇಕಂತೇಳಿ ಕೊಡಕ್ಕೆ ಬಂದಿದ್ದೆ, ನಿಂದೊಂದು ತಗ ಬರೀ ಇಂಥವೇ ನೋಡು. ಯಾಕ ಹೊಲ್ಸದ್ ಬೇಕಾಗಿದ್ದಕ್ಕೆ ಕೊಡಕ್ಕೆ ಬಂದಿದ್ದೆ, ನಿನಗೆ ಹೊಲಿಯಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾಟಕ ಮಾಡ್ತಿ. ನಂಗೆ ಹೇಳ್ಬೇಡ ನೀನು. ಏನು ನೋಡು, ಈಗ ಹೇಳೇನಲ್ಲ 3500 ರೂಪಾಯಿ, ಅದ್ರ ಮೇಲೆ ಕಮ್ಮಿ ಇಲ್ಲ. ಅದಕ್ಕೆ ಮೆಟೀರಿಯಲ್ಸ್ ನೀನು ಕೊಟ್ಟಿರೋ ಡ್ರೆಸ್ ಅದೆಲ್ಲಕ್ಕೂ ಅಷ್ಟು ಬೇಕಾಗಿಲ್ಲ. ಹೋಗಿ ನಿನ್ನ ಹತ್ರ ಯಾರು ಹೊಲಿಸ್ತಾರೆ? ವೇಸ್ಟ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾವ ನಮ್ಮ ಸ್ಟಾಪ್ದು. ಈಕೇನ ಹಿಂಗೆ ಮಾಡ್ತಾಳ? ಅಯ್ಯೋ ಇದು 7 ದರಿದ್ರ ಸಾಕಾಗೈತಿ ಈಕಿ ಸಲುವಾಗತ್ತಾಗ. ನಿಮ್ಮ ಮನ್ಯಾಗ ನಿಮ್ಮ ಅತ್ತಿನಾದ್ರೂ ಸುಧಾರಿಸ್ಬೋದು, ಇದನ್ನು ಸುಧಾರ್ಸೋಕ್ಕಾಗಲ್ಲ. ಇದು ಹಾಳಾದ ಮದುವೆಯಾಗಿ ಹೋಗೋಮರೆಗೂ ಹಿಂಗೆ ಆತಾಗ ಸಾಕಾಗೋಗೈತವ ಆತಾಗ. ನನ್ನ ಮತ್ತಿಗೂ ಇಲ್ಲ ಬರುತ್ತೆಲ್ಲ ತುಂಬಾಳ. ಅವ್ರು ಫಸ್ಟ್ ಯೋಚನೆ ಮಾಡ್ಲಾರ್ದು ನಾನೇ ಯೋಚನೆ ಮಾಡಿ ಮಾತಾಡ್ಯಾರ. ಮೊನ್ನೆ ನಾನು ಅವ್ರ ಮನೆಯಿಂದ ಬರೋ ಹೊತ್ನಾಗ ಅವ್ರು ಏನೂ ಅಂದಿಲ್ಲ, ಸುಮ್ಮನೆ ಅದಾರ ಹೋಗಿ ಟ್ರಿಪ್ ಹೋಗಿದ್ದಕ್ಕೆ. ಆಮೇಲೆ ಈ ಕಡೆ ಬಂದಮೇಲೆ ಅದು ಏನೇನು ಹೇಳ್ಕೊಟ್ಲು ಏನು ಬಂದು ಹುಯ್ಯನ್ ಜಗಳ ಮಾಡಿದ್ರು. ಹೌದಾ? ಇನ್ನೇನು ಮತ್ತೆ? ಛೇ ಏನಪ್ಪ ಇವರು. ನಿಮ್ಮ ಮನೆ ನಿಮ್ಮ ಅತ್ತಿಲ್ಲ ಹಂಗೆ ನಮ್ಮ ಅತ್ತಿನೂ. ನಮ್ಮ ಅತ್ತಿ ಹಂಗಿದ್ದಿದ್ದಿಲ್ಲ, ಈಗ ಹಂಗಾಗ್ಯಾರ. ನಮ್ಮವು ಬೇರೆ ಟ್ರಿಪ್ ಹೋಗ್ಯಾಳ, ಇದು ಶಾಂತ ದೊಡ್ಡಮ್ಮನದು ಕರ್ಕೊಂಡು. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿರೇ ನನ್ನ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಸಿಟ್ಟು. ಓ ಹೌದಾ? ಹೂನಮ್ಮ ಸಾಕಾಗೈತಿ. ತಿನ್ರಿ ಹಂಗಾರ ಗೌಡ್ರೆ. ಹ್ಞೂ ರೀ ಗಿರ್ಜಕ್ಕರ ತಿಂತಂತವ್ರಿ, ಚಲೋ ಆತ ಕೊಟ್ಟಿದ್ದು. ಈಕೆ ಬೇಕು ಹೋಗ್ಬಿಟ್ಟಾಳ. ಈಗ 2 ದಿನಕ್ಕೆ ಇಷ್ಟು ಒದ್ದೇಟ್ ಆಗೈತಿ. ಇನ್ನು ಬರೋ ಮಟ್ಟ ಹೆಂಗ ಏನಾತಾಗ. ಗೌಡ್ರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಮಗೆ ಅಡುಗೆ ಮಾಡ್ಕೊಳ್ಳೋದ್ರಾಗ ಅಂತೂ ಹೆಚ್ಚಿಗೆ ಮಾಡ್ತೀನಿ. ನನ್ನ ಕೈಲಿ ಆತಂದ್ರೆ ತಂದು ಕೊಡ್ತೇನಂತ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಏನಂತೀರಿ? ನೀ ಶಾಂತಕ್ಕರ ಮನೆಯಾಗಿಲ್ಲ, ಈ ಗಿರ್ಜಿ ಹಾಕಿ ಗೌಡ್ರ ಮನೆಗೆ ಬಂದಾಳ. ತೋ ಬ್ಯಾಡ್ರಿ ಗಿರ್ಜಕ್ಕರ, ನೀವು ಸುಮ್ಮನಿರ್ರಿ. ಅವೆಲ್ಲ ಏನು ಬೇಡ. ದಿನ ಒಂದ್ಕೂ ತಂತಂದು ಕೊಡೋದಂದ್ರೆ ಏನು ಹಂಗಾಕತ್ತೇನ? ಅದೆಲ್ಲ ಏನು ಬೇಡ. ಏನಾಗಲ್ಲ, ನಾ ತಂದು ಕೊಡ್ತೀನಿ, ಸುಮ್ಮನಿರ್ರಿ. ಸರಿ ನೀವು ತಿನ್ರಿ. ಹಾಂ ತೋರಿ. ರಾತ್ರಿ ಊಟಕ್ಕೆ ತೊಗೊಂಬರ್ತೀನಿ ಗೌಡ್ರೆ, ಮನೆಯಾಗಿರ್ರಿ. ಮತ್ತೆ ಗಿರ್ಜಕ್ಕ, ಓ ಏನಜ್ಜಿ ಶಾಂತಕ್ಕಿಲ್ಲ ನೂರಾಗ? ಇಲ್ಲಲ್ಲ, ನೀನು ಬಸ್ ಹತ್ತುತ್ತೆ ನೀನ ನೋಡಿ. ಆಕಿದಕ್ಕೂ ಹೇಳ ಅದೇನೇವ ಜ್ಯೋತಿರ್ಲಿಂಗ ನೋಡಾಕಂತೇಳಿ. ಹೌದಾ? ಚಲೋ ಆತ್ ಬಿಡ. ಸರಿ ನಾ ಹೋಗ್ಕೊಂಡು ಪ್ಯಾಟಿಗೆ ಹೋಗ್ಬೇಕಿನ್ನು. ಶಾಂತಕ್ ಮನೆಯಾಗಿಲ್ಲ, ಇವರಿಬ್ರು ಏನೋ ಕಳ್ಳಾಟ ನಡೆಸ್ಯಾರ. ಏನು ಹೋಟ್ಲ ಏನವ, ಬರೇ ಸಿಬಿಡ್ ತಿಂತಾವು. ಯಾವಾಗ ನೋಡಿದ್ರೆ ಏನು ಚಾ ಕುಡಿತಾವು. ಒಂದು ರೊಟ್ಟಿ ಸಿಗೋಲ್ದು, ಒಂದು ಚಪಾತಿ ಸಿಗೋಲ್ತತ್ತಾಗ. ಹೋಗತ್ತಾಗ ಎಷ್ಟು ದಿನ ಆದಂಗೆ ಆಗ್ಬಿಟ್ಟತವ ನನಗೆ ರೊಟ್ಟಿ ಚಪಾತಿ ತಿಂದು. ಚಮೇಲಿ, ಮೊದ್ಲ ನಿನಗೆ ಆರಾಮಿಲ್ಲ, ರೊಟ್ಟಿ ಚಪಾತಿ ತಿಂದ್ರೆ ಒಟ್ಟು ಗಟ್ಟೆರ ಹಾಕಿದ್ದೆ. ಏನು ಸುಡ್ಗಾಡಿಲಿ ರೊಟ್ಟಿ ಚಪಾತಿನೂ ಸಿಗೋಲ್ತಲೇ? ಏನು ನಮ್ಮನೆ ಆ ಒಲ್ಯಾಗ ಸುಡ್ತಾರ, ಅದು ಇಟ್ಟಿಡ್ದಪ್ಪ ಹಂಗಯ್ಯಾಗಲ ಚಪಾತಿನ. ಸುಡ್ಗಾಡಿ ತಿಂದಂಗೆ ಆಗೋಲು ಬಿಟ್ಟಂಗೆ ಆಗೋಲು. ನಯವ ಹಿಂಗೆ ಬರೀ ಮುಳು ಅನ್ನ ಉಂಡಂದ್ರೆ ಇನ್ನು 3 ದಿನಕ್ಕೆ ಸಾಯ್ತಿಲ್ಲ ನೀನು. ಅನ್ನ ಉಂಡು ಸಾಯ್ತೇನೆ ಇಲ್ಲ ಗೊತ್ತಿಲ್ಲ. ನಿನ್ನ ಮಾತು ಕೇಳ ಅರ್ಧ ಸಾಯಕತ್ತೇನೆ ನಾನು. ಯಾವ್ದಕ್ಕೆ 20 ಸಲ ಸಾಯ್ತಿ ಅಂತ ಹೇಳಿಡ್ಸಿ ಮತ್ಕಿ ನೀನು. ಇಲ್ಲಡ ಇದು ಇಲ್ಲೇ ಊಟ ಸಿಗ್ತತೆ ಇಲ್ಲ ನನಗೂ ಗೊತ್ತಿಲ್ಲ. 2 ಹೋಟೆಲ್ ಕೇಳಿದಾಗಂತೂ ಸಿಕ್ಕಿಲ್ಲ. ಕೈ ತಗೊಂಬರ್ರಿ, ಅಲ್ಲಿ ಬಾಜು ಕೈತಲ್ಲ ದೊಡ್ಡ ಹೋಟ್ಲ, ಅಲ್ಲೇ ಹೋಗೋಣ. ಏಪ್ಪ ಅರವಿಂದ, ಏನಾರ ಕಮ್ಕಮ್ಮನ್ ತಿನ್ನಕ್ಕೆ ಸಿಗ್ತತೆ ನೋಡಪ್ಪ ಅತ್ತಾಗ. ಪೂವ ಅಂತೇಳಿ ಸುಡುಗಾಡು ಒಣ ಅವಲಕ್ಕಿ ಮಾಡಿ ಇಟ್ಟಿರ್ತಾವ ಗಾಳಿಗೆ. ತಿನ್ನಾಕ ನಾಷ್ಟಾಕ್ ಮತ್ತೊಂದು ಏನು ಭೇಟಿ ಆಗೋಲ್ದು. ಇಲ್ಲಿ ಇಡ್ಲಿ ದ್ವಾಸಿ ಏನು ಸಿಗೋದಿಲ್ಲನ? ಅಯ್ಯೋ ಅಮ್ಮ, ಇಲ್ಲೇ ಇಡ್ಲಿ ದ್ವಾಸಿ ಇವೆಲ್ಲ ಸಿಗುದಿಲ್ಲ. ಅಯ್ಯಪ್ಪ ಏನು ತಿಂತಾವಪ್ಪ ಇವು ನಾಷ್ಟಕ್ಕೆ? ಬರ್ರಿ ಅಲ್ಲಿ ಹೋಟ್ಲಾಗ ಹೋಗಿ ನೋಡೋಣ. ಏನ್ರಿ, ನಾನು ಪ್ಯಾಟಿಗೆ ಹೋಗಿ ಬಳಕ ಪ್ಯಾಕೆಟ್ ಮಾಡಿದ್ವನ್ನೆಲ್ಲ ಅಂಗಡಿ ಕೊಟ್ಟು ಬರ್ತೇನೆ. ನೀವು ಮನ್ಯಾಗ ಇರ್ಬೇಕು, ಅದು ಮಳೆ ಬರ್ತತೆ ಏನಂತೇಳಿ ನೋಡ್ತಾ ಇರ್ರಿ. ಏನ ಯಾಕಂದ್ರೆ ಅಲ್ಲಿ ಹೊರಗೆ ಬಳಕ ಮಿಷ್ಕ ಒಣಾಕೇನಿ ಮ್ಯಾಗಲ್ಲಿ ಮ್ಯಾಗಿ ಮ್ಯಾಗ. ಮತ್ತೆ ನಿಮ್ಮನ್ನು ಕರ್ಕೊಂಡ ಹೋಗಿದ್ದೆ, ಮತ್ತೆ ಬಳಕ ಮಿಷ್ಕ ಒಳಗಿಟ್ಟು ಹೋಗ್ಬೇಕು ನಾನು. ಮತ್ತೆ ನಾ ಹುಡುಗ ಹೇಳಿದ್ರೆ ಅದು ಏನು ತೆಗ್ದಿತ್ತ ಬಿಟ್ಟಿತ್ತ. ಮತ್ತು ಅವ್ನು 1 ಗಂಟೆ ಅಷ್ಟೊತ್ತಿಗೆ ಬರ್ತಾನ. ಬಂದಂದ್ರೆ ಊಟ ಮಾಡನ್ರಿ. ಏನು ನೀವು ಅಷ್ಟೇ ಊಟ ಮಾಡಿರಿ, ಅಡುಗೆ ಎಲ್ಲ ಮಾಡಿಟ್ಟನಿ. ಬಳಕ ಮಿಷ್ಕ ಕಡೆ ಲಕ್ಷ ರೀ. ಏನು ಬರಬ್ಬರಿ ಎಷ್ಟು ಒಂದು 5-6 ಕಿಲೋದ ಮ್ಯಾಗ ಒಣಾಕೇನಲ್ಲಿ ಮೇಲೆ. ಏನು ಇವತ್ತೊಂದು ದಿನ ಬಿಸಿಲಿಗೆ ಚೊಕ್ಕ ಒಣಗಿದ್ವು ಅಂದ್ರೆ ಮತ್ತು ನಾಳೆ ಹಾಕಿದ್ರು ಬಂತು, ಹಾಕಲಿಲ್ಲ ಅಂದ್ರೂ ಬಂತು. ಆಮೇಲೆ ನಾಳೆ ನಾ ಎಲ್ಲಿ ಹೋಗೋದಿಲ್ಲ, ನಾನು ಹಾಕ್ತೇನಂತ. ಆದ್ರೆ ಇವತ್ತು ಮಾತ್ರ ನೀ ಕಾದು ಚಂದಾಗಿ ನಿಂದ್ರಾಕ್ಬೇಕು ನೋಡ್ರಿ, ಹೇಳಾಕತ್ತೇನೆ. ಮತ್ತೆ ಹ್ಞೂ ನಮರಯ್ಯ, ನಿಂದೊಂದು ಕತಿ ಅತ್ತಾಗ ಏನು ನನಗೇನು ಗೊತ್ತೇ ಇಲ್ಲ ಪಾಪ. ಎಲ್ಲ ನೀನೇ ಮಾಡೋದನ್ನಂಗೆ ಮಾಡ್ತಿ. ಹಂಗಲ್ರಿ, ಎಲ್ಲ ನೀನೇ ಮಾಡೋದ ನಂಗಂದ್ರೆ. ಈಗ ನಾ ಹೇಳಿರ್ತೇನೆ, ನೀವು ಮತ್ತೆ ದಾನಿ ಮಕ್ಕೊಂಡ್ರೆ ಹ್ಞೂ ಅಂತ ಹೇಳಿ ಉಂಡ್ಗಿಂಡು ಮತ್ತೆ ಇಲ್ಲಿ ಮಕ್ಕೊಂಡ್ರಿ ಮುಗಿದೋತ್ ನಿಮಗೆ. ಅದೇನಿಲ್ಲ, ಆರಿ ಬ್ರಹ್ಮ ಬಂದು ಎಬ್ಸಿದ್ರು ಹೇಳಂಗಿಲ್ಲ. ಅದು ಅಲ್ಲದೆ ಬಾಜುಕ ಬಾಂಬ್ ಬಿದ್ರು ಎತ್ತರಗಲ್ಲ, ಹಂಗೆ ಗೊರಕಿ ಹೊಡ್ಕೊಂತ ಬಿದ್ದಿರ್ತೀರಿ. ಆಮೇಲೆ ಬಳಕೆ ಮಿಷ್ಕಗತಿ ಗೋವಿಂದ, ಅದಕ್ಕೆ ಹೇಳಾಕತ್ತೇನೆ. ಆತು ಹೋಗ್ಬಾರ ಮರಯ್ಯ ಅತ್ತಾಗ.
ಈಗ ಬ್ಯಾಸ್ಗಿ ಮಳೆಗಾಲದಾಗ ಏನು ಮಾಡೋದನ್ನಂಗೆ ನನಗಾಗೈತಿ. ಏನ್ರಿ ಚಕ್ಲಿ ಮಾಡಿ ಒಂದು ಪಾಕಿಟ್ ಮಾಡಿ ಮಾರಿದ್ರೆ ಹೆಂಗಾಗ್ಬೋದು? ಅದು ಬೇರೆ ಮಾಡು. ಎಣ್ಣೆ ಮುಂದೆ ನಿಂತು ಮಾಡೋದಂದ್ರೆ ಹಂಗೆ ಆಗೋದಿಲ್ಲ. ಏನು ಎಣ್ಣೆ ಮುಂದೆ ನಿಂತು ಮಾಡಾಕತ್ತಿ ಅಂದ್ರೆ ಉಬ್ಸ ದಮ್ಮು ಕೆಮ್ಮು ಎಲ್ಲ ಶುರು ಆಕತ್ ನೋಡು. 1-2 ದಿನ ಅಷ್ಟೇ ಚಂದ, ಆಮೇಲೆ ಆಗೋದಿಲ್ಲ. ಬರ್ಬರ್ತಾ ಎಣ್ಣಿದು ದಿನ ಒಂದಕ್ಕೂ ಚಲೋ ಅಲ್ಲದು ಘಾಟ್ ತೊಗೊಳೋದು. ಅದು ಮನೆ ಒಳಗೆ ಮಾಡಾಕತ್ರ ಮುಗಿದೋತು. ಮನ್ಯಾಗಿದ್ದವ್ರು ಎಲ್ಲಾರು ಆರೋಗ್ಯ ಕೆಡಿಸ್ತೀನಿ ನೀನು. ಏನು ಅವ್ರ ಚಿಪ್ಸ್ ಮಾಡೋರ ಬಜ್ಜಿ ಮಾಡೋರ ಹೊರಗೆ ರೋಡ್ನಾಗ ಇಟ್ಟು ಮಾರ್ತಿರ್ತಾರೆ ಗೊತ್ತನ. ಅದೇನೋ ಒಂದು ಮಾತು ಗಾಳಿ ಸೇರಿ ಹವಾ ಹೊರಗೆ ಹೋಗತಿ. ನೀ ಮನ್ಯಾಗ ಮಾಡಾಕತ್ತಿ ಅಂದ್ರೆ ಮುಗಿದೋತ್ ಕತಿ. ಅದೆಲ್ಲ ಏನು ಬೇಕಾಗಿಲ್ಲ. ಹೋಗಿ ಬೆಳಕು ಮಿಚ್ಕೆ ಇದು ಮಾಡಿಲ್ಲ ಅಷ್ಟೇ ಸಾಕು. ಸರಿ ಆತು, ನಾ ಬಂದು ಮಾತಾಡ್ತೇನಂತ. ಈಗ ಹೋಗ್ತಾನೆ, ಲೇಟ್ ಆತು. ನನ್ನ ದೊಡ್ಡ ಚೀಲ ಎಲ್ಲಿಟ್ಟಾರ ಏನ ಇವ್ರು? ಅಲ್ಲೇ ಮೂಲ್ಯಾಗ ಇರ್ತತ್ ನೋಡು. ಅದೇ ಕತಿ ಯಾರು ಮುಡ್ತಾರ ಅದನ್ನ ಕತ್ತಿ ನಿಂದೊಂದು. ಮಳೆ ಬರ್ತತಿ, ಹುಷಾರಿ, ಬೆಳಕು ಮಿಚ್ಕೆ ಕಡೆ ಲಕ್ಷ್ಯ ಇರ್ಲಿ. ಆತು ಏನು ಕನ್ವರ್ಸ್ತಿ ಏನು ನೋಡು.